ಡನ್. ನೆಕ್ಸ್ಟ್ ಎಲ್ಲಪ್ಪ ಶೂಟಿಂಗ್? ಮಡಿಕೇರಿ. ವಾವ್, ಐ ಲವ್ ಮಡಿಕೇರಿ ರೀ. ಎಷ್ಟು ಫಿಲ್ಮ್ ಶೂಟ್ ಮಾಡಿದ್ದೀನಿ ಗೊತ್ತಾ ಅಲ್ಲಿ. ಅಲ್ಲಿನ ಜನ, ಅವರ ಪ್ರೀತಿ, ಅವರ ಭಾಷೆ, ಆ ವೆದರು, ಆ ಫುಡ್ಡು ಎಲ್ಲ. ಇನ್ಫ್ಯಾಕ್ಟ್ ಮಡಿಕೇರಿಯ ಜ್ಯುವೆಲ್ರಿನೇ ಬಹಳ ಸ್ಪೆಷಲ್. ಅವರ ಕೊಕ್ಕೆ ತಾತಿ, ಪಿಚ್ಚಕತ್ತಿ, ಗುಂಡುಸರ, ತಾಳಿ, ಪತಾಕ್. ಚಾಯ್ ತುಳಿರಾ? ಕೊಡಗು ಬರ್ತಾ ಇದ್ದೀನಿ, ಬನ್ನಿ ಮೀಟ್ ಮಾಡೋಣ. ಸದಾ ಸಂತೋಷಕ್ಕಾಗಿ ಬನ್ನಿ, ಮುಳ್ಳಿಯಾಕೆ. ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಖರೀದಿ ಮಾಡಿದರೆ ಮನೆಗೆ ಭಾಗ್ಯಲಕ್ಷ್ಮಿಯೇ ಬಂದಂತೆ ಎಂಬ ನಂಬಿಕೆ ಹಿನ್ನೆಲೆ ಮಡಿಕೇರಿಯ ಚಿನ್ನಾಭರಣಗಳ ಮಳಿಗೆಗಳಲ್ಲಿ ಬುಧವಾರ ಗ್ರಾಹಕರ ಭರಾಟೆ ಜೋರಾಗಿತ್ತು. ಬಹುತೇಕ ಮಹಿಳೆಯರು ಸೇರಿದಂತೆ ಪುರುಷರು ಕೂಡ ಚಿನ್ನಾಭರಣ ಖರೀದಿಯಲ್ಲಿ ಬ್ಯುಸಿಯಾಗಿದ್ದರು. ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಜುವೆಲ್ಸ್ ಚಿನ್ನಾಭರಣ ಮಳಿಗೆಯಲ್ಲಿ ಬೆಳಗಿನಿಂದಲೂ ಗ್ರಾಹಕರು ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸ್ತಾ ಇದ್ದ ದೃಶ್ಯ ಹೀಗಿತ್ತು. ಕೊಡಗಿನ ಸಮಸ್ತ ಮಹಾಜನತೆಗೆ ಮತ್ತು ಮುಳಿಯಾ ಸಂಸ್ಥೆಯ ಗ್ರಾಹಕರಿಗೆ ಅಕ್ಷಯ ತೃತೀಯ ದಿವಸದ ಶುಭಾಶಯಗಳು. ಅಕ್ಷಯ ತೃತೀಯ ಈಗಾಗಲೇ ನಡೀತಿದೆ. ನಮ್ಮ ಮುಳಿಯಾ ಜ್ಯುವೆಲ್ಲರಿ ನೋಡ್ತಾ ಇರ್ಬೋದು, ಕಸ್ಟಮರು, ಗ್ರಾಹಕರದೊಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನಮಗೆ ಚಿನ್ನ ಖರೀದಿಯಲ್ಲಿ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆನ ಇಟ್ಟಿದ್ದಾರೆ. ಯಾವನ್ನು ಹಳೆ ಕಾಲದಿಂದ ಒಂದು ನಡ್ಕೊಂಡು ಬಂದಿದೆ. ಈ ದಿವಸ ಏನಾದರೂ ಒಂದು ತೆಗೆದರೆ ಅದು ಇನ್ನೂ ವೃದ್ಧಿಸ್ತದೆ. ವರ್ಷಕ್ಕೂ ಇನ್ನು ಖರೀದಿಸುವ ಒಂದು ಅವಕಾಶ ಜಾಸ್ತಿ ಆಗುತ್ತೆ ಮತ್ತು ಚಿನ್ನಗಳು ಮನೆಯಲ್ಲಿ ಜಾಸ್ತಿ ಆಗುತ್ತೆ, ಆಭರಣಗಳು ಜಾಸ್ತಿ ಆಗುತ್ತೆ ಅಂತ ಒಂದು ಪರಂಪರೆಯನ್ನು ನಡ್ದು ಬಂದಿದೆ. ಅದು ಎಲ್ಲೊಂದು ಕಡೆ ಅದು ಇಲ್ಲ, ಆ ಥರದ್ದು ಬೇರೆ ಏನೋ ದಾನ ಧರ್ಮ ಮಾಡಬೇಕು ಆ ಥರ ಈ ಥರ ಅಂತ ಏನೋ ಇತ್ತು. ಬಟ್ ಆದರೆ ನಮಗೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ಅದೆಲ್ಲವೂ ಸುಳ್ಳು. ಮತ್ತು ಗ್ರಾಹಕರು ಅದನ್ನು ನಂಬಿಕೆ ಇಟ್ಟುಕೊಂಡು ಚಿನ್ನ ಖರೀದಿಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳೋದು ಪುನಃ ನಮಗೆ ಒಂದು ನಿಜ ಅಂತ ಅನಿಸ್ತಾ ಇದೆ. ಅದು ಇನ್ನು ಮುಂದೆ ಹೀಗೆ ಸಾಗಲಿ. ಗ್ರಾಹಕರದೊಂದು ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ. ಅದರ ಜೊತೆಗೆ ಇದೇ ಬರುವ ನಾಡಿದ್ದು 2ನೇ ತಾರೀಕಿನಂದು ನಮ್ಮ ಮುಳಿಯಾ ಮಡಿಕೇರಿ ಮಹದೇವಪೇಟೆಯಲ್ಲಿ ಏನು ಚಿನ್ನದ ಮಳಿಗೆ ಇದೆ, ಅದರ ಮೊದಲನೇ ಮಹಡಿಯಲ್ಲಿ ಸಿಲ್ವೇರಿಯಾ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬೆಳ್ಳಿಯ ಆಭರಣಗಳು ಮತ್ತು ಪರಿಕರಗಳ ಒಂದು ಹೊಸ ಶೋರೂಮ್ನ ಚಲನಚಿತ್ರ ನಟರಾದ ರಮೇಶ್ ಅರವಿಂದ್ ಅವರು ಅನಾವರಣಗೊಳಿಸಲಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ನಾವು ಮೊದಲು ಮಡಿಕೇರಿ ಮಳಿಗೆಯಲ್ಲಿ ಇದೇ ಶೋರೂಮಲ್ಲಿ ನಾವು ಒಂದು ಕಡೆ ಕೌಂಟರಲ್ಲಿ ಬೆಳ್ಳಿ ಆಭರಣಗಳನ್ನು ಇಟ್ಕೊಳ್ತಾ ಇದ್ವಿ. ಆದರೆ ಈಗ ವಿಶಾಲವಾದ ಮಳಿಗೆ, ಕೆಳಗಡೆ ಚಿನ್ನಾಭರಣಗಳ ಮಳಿಗೆ ಎಷ್ಟು ಅಗಲವಾಗಿ ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ಗ್ರಾಹಕರಿಗೆ ಬೇಕಾದ ಎಲ್ಲ ಬೆಳ್ಳಿಯ ಪರಿಕರಗಳು ಮತ್ತು ಆಭರಣಗಳು ಸಿಗಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ನಾವು ಆ ಬೆಳ್ಳಿಯ ಒಂದು ಶೋರೂಮನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅದರ ಶೋರೂಮ್ ಲಾಂಚ್ ಆಗೋದನ್ನು ಕೂಡ ಸೆಕೆಂಡ್ಗೆ ನಾಡಿದ್ದು ಮೇ 2ನೇ ತಾರೀಕಂದು ನಡೆಯಲಿದೆ. ಅದರ ಜೊತೆಗೆ ರಮೇಶ್ ಅರವಿಂದ್ ಅವರು ಬರುವಾಗ ನಾವು ಒಂದು ಮೆರವಣಿಗೆಯಲ್ಲಿ ಅವ್ರನ್ನ ಕರೆತರುವ ಒಂದು ಕಾರ್ಯಕ್ರಮ ಇದೆ. ಅವರು ಬಂದು ಅವ್ರದ್ದೇ ಒಂದು ಕಟ್ಔಟನ್ನು ನಮ್ಮ ಶೋರೂಮ್ ಮುಂದೆ ಒಂದು ಅನಾವರಣಗೊಳಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಮೇಲ್ಗಡೆ ನಾವು ಆಯೋಜಿಸಿದ್ದೇವೆ. 11:00ವರೆಗೆ ಕಾರ್ಯಕ್ರಮ ಆರಂಭವಾಗಿ 12:30 ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತದೆ. ಕೇವಲ 1 ಗಂಟೆಯ ಕಾರ್ಯಕ್ರಮ ಅಷ್ಟೇ. ಅದು ಆದ ನಂತರ ಗ್ರಾಹಕರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಶುಕ್ರವಾರ ಆದ ಕಾರಣ ಗ್ರಾಹಕರಿಗೆ ಕೆಲವೊಬ್ಬರಿಗೆ ನಾವು ಇವಾಗ ಅವರನ್ನು ಆಹ್ವಾನಿಸುವಾಗ ಅವರಿಗೆ ಒಂದು ಏನೋ ಡೌಟ್ ಇದೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ, ಇಲ್ಲಿ ಪಾರ್ಕಿಂಗ್ ಸಿಗುತ್ತಾ ಅಂತ ಹೇಳೋ ಒಂದು ಡೌಟ್ ಇದೆ ಗ್ರಾಹಕರಿಗೆ. ಆ ಒಂದು ಪಾರ್ಕಿಂಗ್ ಸಮಸ್ಯೆಯನ್ನು ನೀಗಿಸಿದಾಗಿಯೇ ನಾವು ನಮ್ಮ ಶೋರೂಮ್ ಪಕ್ಕದಲ್ಲಿ ಒಂದು 15ರಿಂದ 20 4 ಚಕ್ರದ ವಾಹನಗಳನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇಬ್ಬರು ನಮ್ಮ ಡ್ರೈವರ್ಸ್ ಇರ್ತಾರೆ. ಅವರು ಗ್ರಾಹಕರು ನಮ್ಮ ಶೋರೂಮ್ ಮುಂದೆ ಬಂದರೆ ಸಾಕು, ಅವರ ವಾಹನವನ್ನು ತಗೊಂಡೋಗಿ ಬೇರೆ ಕಡೆ ಪಾರ್ಕ್ ಮಾಡಿ ಅವರಿಗೆ ಕೀ ತಂದು ಕೊಡುವಂಥದ್ದು, ಪುನಃ ಕಾರ್ಯಕ್ರಮ ಮುಗಿದ ಮೇಲೆ ಪುನಃ ಗಾಡಿ ತಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಆ ದಿವಸ ಮಾಡ್ತಾ ಇದ್ದೇವೆ. ಅದಾದ ಮೇಲೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಾರದ ಮಟ್ಟಿಗೆ ಹಮ್ಮಿಕೊಂಡಿದ್ದೇವೆ. ಗ್ರಾಹಕರ ಮಕ್ಕಳಿಗಾಗಿ ಕಲ್ಚರಲ್ ಪ್ರೋಗ್ರಾಮ್ಗಳು, ಅದಾದಮೇಲೆ ಒಂದು ಯಕ್ಷಗಾನ ಪ್ರೋಗ್ರಾಮ್, ಅದಾದಮೇಲೆ ಗಾಲ್ಫ್ ಕ್ಲಬ್ಬಿನೊಟ್ಟಿಗೆ ಒಂದು ಫ್ಯಾಷನ್ ಶೋ, ಮತ್ತು ಅದರ ಜೊತೆಗೆ ಬೇರೆ ಒಂದು ಗಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದು ದೇಶ ಪ್ರೇಮ ಗೀತೆ ಅಂತಹ ಒಂದು ಕಾರ್ಯಕ್ರಮ, ಅದನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸೊ ಇದೆಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ.
ಒಂದು ಸೆಕೆಂಡ್. ದೇಶೀಯ ಕುಶಾಲನಗರವರು ವರ್ಷ ನಾವು ಅಕ್ಷಯ ತೃತೀಯಗೆ ಚಿನ್ನ ಪರ್ಚೇಸ್ ಮಾಡೋ ಒಂದು ಪದ್ಧತಿ ಇದೆ. ಚಿನ್ನ ಅಕ್ಷಯ ತೃತೀಯ ದಿನ ತಗೊಂಡಾಗ ನಮಗೆ ಅಭಿವೃದ್ಧಿ ಆಗುತ್ತೆ, ಲಕ್ಷ್ಮಿ ಬಂದು ಸೇರ್ತಾರೆ ಅಂತ ಹೇಳೋ ಒಂದು ನಂಬಿಕೆ ಇದೆ. ಅದರಿಂದಾಗಿ ನಾವು ವರ್ಷ ಅಕ್ಷಯ ತೃತೀಯ ದಿನ ಪರ್ಚೇಸ್ ಮಾಡ್ತೀವಿ. ಇವತ್ತು ಹಾಗೆಯೇ ಮುಳಿಯಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಇಲ್ಲಿ ಬಂದೆ. ಒಳ್ಳೆ ಕಲೆಕ್ಷನ್ಸ್ಗಳು ಇದೆ. ಡೈಮಂಡ್ ಸೆಕ್ಷನಿಂದ ಒಂದು ಡೈಮಂಡ್ ನೆಕ್ಲೆಸ್ ಪರ್ಚೇಸ್ ಮಾಡಿದ್ದೀವಿ. ಕೊಡಗಿನ ಮಹಾಜನರೇ, ಇವತ್ತು ಅಕ್ಷಯ ತೃತೀಯ ದಿನ. ನಾನು ಸಾಂದರ್ಭಿಕವಾಗಿ ಮಡಿಕೇರಿ ನಗರಕ್ಕೆ ತುರ್ತು ಕೆಲಸದ ಸಲುವಾಗಿ ಬಂದಿದ್ದ ಸಮಯದಲ್ಲಿ ಮುಳಿಯ ಚಿನ್ನಾಭರಣ ಮಳಿಗೆಗೆ ಬಂದಿರುತ್ತೇನೆ. ಈ ಮುಳಿಯ ಚಿನ್ನಾಭರಣದ ಮಳಿಗೆ ಮೊದಲಲ್ಲಿ ಮಡಿಕೇರಿಗೆ ಬಂದು ಸೆಟ್ಲ್ ಆಗೋದಕ್ಕೆ ಮೊದಲು ಪುತ್ತೂರಿನಲ್ಲಿರುವಾಗ ನನ್ನ 2 ಹೆಣ್ಣುಮಕ್ಕಳ ಮದುವೆ ಆಯಿತು. 2 ಹೆಣ್ಣುಮಕ್ಕಳ ಮದುವೆಗೆ ಎಲ್ಲ ಚಿನ್ನಾಭರಣಗಳನ್ನು 21 ಕ್ಯಾರೆಟಲ್ಲಿ ಪುತ್ತೂರಲ್ಲಿ ಖರೀದಿಸಿದ್ದೇನೆ. ಈಗ ಇರುವ ಮುಳಿಯದ ಮಾಲೀಕರ ಅಜ್ಜ ತಂದೆ ಆಗಲ್ಲಿ ಮಾಲೀಕರಾಗಿದ್ದರು. ನಿಜವಾಗಿ ಹೇಳಬೇಕಾದರೆ ಶ್ರೇಷ್ಠ ಮಟ್ಟದ ಗುಣಮಟ್ಟದ ಆಭರಣಗಳನ್ನು ಇಲ್ಲಿ ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಮತ್ತು ನಂಬಿಕೆಗೆ ಅರ್ಹವಾದ ಚಿನ್ನಾಭರಣ ಮಳಿಗೆ, ಇದು ಸತ್ಯ. ನನ್ನಲ್ಲಿರುವ 99% ಚಿನ್ನಾಭರಣಗಳೆಲ್ಲವೂ ಮಡಿಕೇರಿಯ ಮುಳಿಯ ಜ್ಯುವೆಲ್ರಿ. ಅದಕ್ಕಿಂತ ಮೊದಲು ಪುತ್ತೂರಿನ ಮುಳಿಯ ಜ್ಯುವೆಲ್ರಿಯಲ್ಲಿ ಖರೀದಿಸಿದ್ದು. ತಾಯಿ ಕಾವೇರಿಗೆ ನಮಸ್ಕರಿಸುತ್ತಾ, ಕೊಡಗಿನ ಮಡಿಕೇರಿಯಲ್ಲಿ ಇವತ್ತು ಅಕ್ಷಯ ತೃತೀಯ ಚಿನ್ನಾಭರಣಗಳ ವ್ಯಾಪಾರ ಮಾರಾಟ ನಡೀತಾ ಇದೆ. ಅಕ್ಷಯ ತೃತೀಯ ಅಂತೇಳಿ ಹೇಳಿದರೆ ಆ ದಿನ ಯಾವುದೇ ಕೆಲಸ ಮಾಡಿದರೂ ಅದು ಅಕ್ಷಯ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳುವ ನಂಬಿಕೆ. ಹಾಗಾಗಿ ಚಿನ್ನ ಖರೀದಿ ಮಾಡುವಂಥದ್ದು ಒಳ್ಳೆಯ ಕೆಲಸ ಆದ್ದರಿಂದ ಆ ದಿನ ಚಿನ್ನ ಖರೀದಿ ಮಾಡಬಹುದು ಅಂತ ಹೇಳುವಂಥದ್ದು ಇತ್ತೀಚೆಗೆ ಸುಮಾರು 20-25 ವರ್ಷಗಳಿಂದ ನಂಬಿಕೊಂಡು ಬಂದಂತಹ, ಅಂದರೆ ಪ್ರಾಕ್ಟೀಸಲ್ಲಿ ಬಂದಂಥ ಮೊದಲಿಂದಲೂ ಇದೆ ಆ ವಿಷಯ. ಆದರೆ ಅದನ್ನು ಹೆಚ್ಚು ಚಾಲ್ತಿಗೆ ಬಂದದ್ದು ಇತ್ತೀಚೆಗೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅಂದರೆ ಎಲ್ಲ ವಿಷಯವನ್ನು ಸಂಭ್ರಮ ಮಾಡೋದು ನಮ್ಮ ಒಂದು ಸಂಭ್ರಮಿಸುವಂಥದ್ದು ಸಂಪ್ರದಾಯ. ಈಗ ಬೇರೆ ಬೇರೆ ವಿಚಾರಗಳಿರ್ತವೆ. ಸಾಹಿತ್ಯ ನಾವು ಯಾವಾಗ ಕೊಂಡರೂ ಅದು ಸಾಹಿತ್ಯವೇ. ಆದರೆ ಸಾಹಿತ್ಯ ಸಮ್ಮೇಳನ ಮಾಡಿ ನಾವು ಆ ದಿವಸ ವಿಶೇಷ ಅದನ್ನು ಹಬ್ಬ ಮಾಡ್ತೇವೆ. ತಿಂಡಿ ಯಾವಾಗ ತಿಂದರೂ ಅದು ತಿಂಡಿನೇ. ಆದರೆ ಆಹಾರ ಉತ್ಸವ ಅಥವಾ ಫುಡ್ ಫೆಸ್ಟಿವಲ್ ಅಂತೇಳಿ ಮಾಡಿ ಅದನ್ನು ವಿಶೇಷವಾಗಿ ನಾವೊಂದು ಆಚರಣೆ ಮಾಡ್ತೇವೆ. ಹಾಗೆ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಅಕ್ಷಯ ತೃತೀಯ ಒಂದು ದಿನ. ಸೊ ಹಾಗೆ ಇದೆಲ್ಲವೂ ಈ ರೀತಿಯ ಒಂದು ಚಿನ್ನವನ್ನು ಯಾರು ಇಷ್ಟಪಡ್ತಾರೆ ಅವರಿಗೊಂದು ಹಬ್ಬದ ವಾತಾವರಣ ಇವತ್ತು
ಆ ಒಂದು ವಾತಾವರಣವನ್ನು ಮುಳಿಯದಲ್ಲಿ ಮತ್ತು ಎಲ್ಲ ಚಿನ್ನಾಭರಣಗಳ ಅಂಗಡಿಗಳಲ್ಲಿ ನಾವಿವತ್ತು ಕಾಣಬಹುದು. ಹಾಗಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯ. ಹಾಗೆ ನಾಡಿದ್ದಿನ ದಿನ ಮೇ 2ನೇ ತಾರೀಕಿಗೆ ಮುಳಿಯದ ಫಸ್ಟ್ ಫ್ಲೋರ್ನಲ್ಲಿ ಬೆಳ್ಳಿಯ ಮಳಿಗೆ ಸಿಲ್ವರಿಯಾ ಎನ್ನುವ ಬ್ರ್ಯಾಂಡ್ನಲ್ಲಿ ಮುಳಿಯ ಸಿಲ್ವರಿಯಾ ಅಂತ ಹೇಳಿಕೊಂಡು ಒಂದು ಫ್ಲೋರನ್ನು ಅನಾವರಣ ಮಾಡಲಿಕ್ಕಿದ್ದೇವೆ. ಹಾಗೆ ಮೊದಲು ಗ್ರೌಂಡ್ ಫ್ಲೋರ್ನಲ್ಲಿ ಸಿಲ್ವರಿಯಾ ಜಾಗದಲ್ಲಿ ಎಕ್ಸ್ಟೆಂಡೆಡ್ ಗೋಲ್ಡ್ ಶೋರೂಮ್ ಅನಾವರಣ ಮಾಡಲಿಕ್ಕಿದ್ದೇವೆ. ಸೊ ಇದೆರಡನ್ನು ಮುಳಿಯದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ರಮೇಶ್ ಅರವಿಂದ್ ಅವರು ಬಂದು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಲೋಗೋ ಅನಾವರಣ ಮತ್ತು ನವೀಕರಣ ಏನಿದೆ, ಪುನರ್ಜೀವನ ಅಂದರೆ ಲೋಗೋ ರಿಜರ್ವೇಷನ್ ಅಂತೇಳಿ ಹೇಳ್ತಾರೆ. ಅದಕ್ಕೆ ಸರಿಯಾದ ಕನ್ನಡ ಶಬ್ದ ಅಂತ ಹೇಳುವಂಥದ್ದು ಪುನರ್ಜೀವನ ಅಂತ ಹೇಳುವಂಥದ್ದೇನೋ ಹೇಳ್ಬೋದು, ಬಟ್ ಅದು ಎಕ್ಸಾಕ್ಟ್ಲಿ ಹಾಗೆ ಬರ್ತದೆ ಅಂತ ಅನಿಸೋದಿಲ್ಲ. ಹಾಗಾಗಿ ಪುನರುತ್ಥಾನ ಅಂತೇಳಿ ಹೇಳ್ಬೋದು. ಲೋಗೋವನ್ನು ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಹೊಸ ಲೋಗೋವನ್ನು ಮುಳಿಯೋಕ್ಕೆ ತಂದಿದೆ. ಸೊ ಹೊಸತನವನ್ನು ತರುವಂಥದ್ದು, ಒಂದು ಲವಲವಿಕೆಗೋಸ್ಕರ ಹೊಸತನ ಮಾಡುವಂಥದ್ದು ಎಲ್ಲ ಒಂದು ವ್ಯವಹಾರಗಳಲ್ಲಿ ಸಹ ಒಂದು ರೂಢಿಯದು. ಸೊ ಅದೇ ರೀತಿಯಲ್ಲಿ 17ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. ಬೆಂಗಳೂರದು ಮೇ 17ನೇ ತಾರೀಕಿಗೆ, ಬೆಂಗಳೂರದು ಪ್ರಪೋಸ್ಡ್ ಮೇ 28ಕ್ಕೆ ಮಾಡೋ ಯೋಚನೆ. ಅವರು ಇಡೀ ಬ್ರ್ಯಾಂಡ್ ಅಂಬಾಸಿಡರ್ ಬರ್ತಾರೆ. ಹೌದು, ನಮ್ಮ ಇಡೀ ಮುಳಿಯಾದ ಎಲ್ಲ ಬ್ರ್ಯಾಂಡ್ ಎಲ್ಲ ಶೋರೂಮ್ಗಳಲ್ಲಿ ರಮೇಶ್ ಅರವಿಂದ್ ಅವರು ನಮ್ಮ ನಮ್ಮ ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಇದ್ದಾರೆ. ಸೊ ನಮ್ಮ ವ್ಯಕ್ತಿತ್ವಕ್ಕೆ ಅವರು ಮ್ಯಾಚ್ ಆಗ್ತದೆ, ಅವರ ವ್ಯಕ್ತಿತ್ವ ಮ್ಯಾಚ್ ಆಗ್ತದೆ. ಯಾಕೆಂದರೆ ಅವರು ಎಲ್ಲರೂ ಸಂತೋಷದಲ್ಲಿರಬೇಕು ಅಂತ ಹೇಳುವಂಥದ್ದು ಅವರ ಒಂದು ಜಾಯಮಾನ. ಅವರ ನೀವು ಟಾಕ್ ಅಂದರೆ ವೀಕೆಂಡ್ ವಿತ್ ರಮೇಶ್ ಇದರಲ್ಲೆಲ್ಲ ನೋಡಿದರೆ ನೀವು ಅವರು ಮಾತಾಡೋದನ್ನು ಕೇಳ್ಬೋದು. ನಮ್ಮದು ಕ್ರಿಯೇಟಿಂಗ್ ಹ್ಯಾಪಿನೆಸ್, ಸದಾ ಸಂತೋಷದಲ್ಲಿ ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ನಮ್ಮ ಕೆಲಸ. ಸೊ ಹಾಗಾಗಿ ಇದು ಎರಡೂ ಒಂದು ಸೇರಿ ಬಂದದ್ರಿಂದ ರಮೇಶ್ ಅರವಿಂದ್ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಸರಿ ಆಗ್ತಾರೆ ಅಂತ ಹೇಳೋದಕ್ಕೋಸ್ಕರ ರಮೇಶ್ ಅರವಿಂದ್ ನಮ್ಮ